ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆಯಂತೆ ಬಳ್ಳಾರಿ ಘರ್ಷಣೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೇಳ್ತಿದೆ ಏನ್ರಪ್ಪ ಅದು ಏನಾಗಿದೆ ಹೇಳಿ ಅಂತ. ಸೊ ಫೈನಲಿ ಇದೀಗ ಅವರ ತನಕಲ್ಲೂ ಈ ವಿಚಾರ ಹೋಗಿ ತಲುಪಿದೆ. ರಾಜ್ಯ ನಾಯಕರಿಗೆ ವರದಿ ಕೇಳಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ರಾಜಕೀಯ ಶುರು ಆಗಿ ಹೋಗಿದೆ ಆಲ್ರೆಡಿ. ಬಿಜೆಪಿಗರು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರ ಮೇಲೆ. ಮತ್ತೆ ಸರ್ಕಾರ ಅವ್ರದ್ದಿರ್ಬೇಕಾದ್ರೆ ಅವರದ್ದೇ ಪಕ್ಷದ ಕಾರ್ಯಕರ್ತನೊಬ್ಬನ ಸಾವು ಸಂಭವಿಸಿದೆ. ಸೊ ಈ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರು ವರದಿ ಕೇಳಿದ್ದಾರೆ. ಏನಾಯ್ತು, ಯಾಕೆ ಪ್ರಾಬ್ಲಮ್ ಶುರುವಾಯಿತು, ಎಲ್ಲಿಂದ ಶುರುವಾಯಿತು, ಈ ಘಟನೆಯ ಹಿನ್ನೆಲೆ ಏನು, ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಅನ್ನು ಕೊಡಿ ಅಂತ ಹೈಕಮಾಂಡ್ ನಾಯಕರು ಕೇಳಿದಾರಂತೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು DCM DK ಶಿವಕುಮಾರ್ ಅವರು ನಿಯೋಗ ರೆಡಿ ಮಾಡಿ ಹೋಗಿ ಬಳ್ಳಾರಿಗೆ ಅಂತ ಕಳಿಸಿದ್ದಾರೆ. ಸೊ ಇಲ್ಲಿ ಹೋಗಿ ಅಲ್ಲಿನ ಸ್ಥಳೀಯರನ್ನೆಲ್ಲ ಮಾತಾಡಿಸಿ ಏನಾಯಿತು, ಏನು ಎತ್ತ, ಎಲ್ಲಿಂದ ಶುರು ಆಯಿತು, ಯಾತಕ್ಕಾಗಿ ಶುರು ಆಯಿತು, ಪರಿಸ್ಥಿತಿ ಈಗ ಹೆಂಗಿದೆ ಅದನ್ನೆಲ್ಲ ವರದಿ ಕೆಪಿಸಿಸಿ ಅಧ್ಯಕ್ಷರು ಕೈಲಿ ಅವ್ರು ಕೊಡ್ತಾರೆ. ಆ ವರದಿನ ಹೈಕಮಾಂಡ್ ನಾಯಕರಿಗೆ ಇವ್ರು ಕೊಡಬೇಕಾಗತ್ತೆ. ಈಗಾಗಲೇ CM ಫುಲ್ ಗರಂ ಆಗಿಬಿಟ್ಟಿದ್ದಾರಂತೆ. ಈಗಾಗಲೇ ಅಲ್ಲಿನ ಸ್ಥಳೀಯ ನಾಯಕರ ಜೊತೆಗೆ MLA ಜೊತೆಗೆ ಹಾಗೆಯೇ ಪೊಲೀಸ್ ಇಲಾಖೆ ಉಸ್ತುವಾರಿ ಸಚಿವ ಜಮೀರ್ ಮೇಲೆ ಎಲ್ಲರ ಮೇಲೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ. ಒಂದು ಬ್ಯಾನರ್ ಗಲಾಟೆ ಇಲ್ಲಿವರೆಗೂ ತೆಗೆದುಕೊಂಡು ಹೋಗ್ಬೇಕಾಗಿತ್ತಾ, ಇಷ್ಟು ದೊಡ್ಡ ಮಾಡಬೇಕಾಗಿತ್ತಾ, ಇದು ಬೇಕಾಗಿತ್ತಾ ಅಂತ ಪ್ರಶ್ನೆಯನ್ನ ಕೇಳಿದಾರಂತೆ, ಗರಂ ಆಗಿದ್ದಾರಂತೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಕೇಳೋದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈಗ ಅದೇನು ಉತ್ತರ ಕೊಡ್ತಾರೋ, ಹೆಂಗೆ ಸಮಜಾಯಿಷಿ ಕೊಡ್ತಾರೋ, ಸಬೂಬ್ ಕೊಡ್ತಾರೋ, ಅಥವಾ ಇರೋದನ್ನ ಹೇಳ್ತಾರೋ, ಅದೇನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ನ್ಯೂ ಇಯರಲ್ಲಿ ಏನಾದರೂ ಅನಾಹುತಗಳು ಸಂಭವಿಸ್ಬಿಡುತ್ತೆ ಅಂತ ಬಹಳ ಎಚ್ಚರಿಕೆ ವಹಿಸಿದ್ರು. ಎಲ್ಲ ಸುಗಮವಾಗಾಯಿತು, ಏನು ಸಮಸ್ಯೆ ಆಗಿಲ್ಲ, ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ನಮ್ಮ ಅಧಿಕಾರದ ಅವಧಿಯಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಈ ಥರದೊಂದು ದುರ್ಘಟನೆ ಸಂಭವಿಸುತ್ತೆ ಅಂತ ಭಾವಿಸಿರಲಿಲ್ಲ. ಸೊ ಇದೀಗ ಹೈಕಮಾಂಡ್ ನಾಯಕರು ವರದಿ ಕೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಿಯೋಗ ರಚಿಸಿದೆ. ಈ ನಿಯೋಗದಲ್ಲಿ ಅನೇಕ ಹಿರಿಯ ನಾಯಕರುಗಳೇ ಇದ್ದಾರೆ. ಸ್ಥಳಕ್ಕೆ ಖುದ್ದಾಗಿ ತೆರಳಿ ಅವರೇ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಇನ್ನು ಉಸ್ತುವಾರಿ ಸಚಿವರು ಜಮೀರ್ ಅವರು 2 ದಿನ ಬಳ್ಳಾರಿಯಲ್ಲೇ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ನಿನ್ನೆ CM ಭೇಟಿ ಆಗೋಕ್ಕೆ ಬಂದಾಗ CM ಹೇಳಿದ್ರಂತೆ ಹೋಗಿ 2 ದಿನ ಅಲ್ಲೇ ಇದ್ದು ಏನೇನು ಆಗ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಅದನ್ನೆಲ್ಲ ನೀವೇ ನಿಭಾಯಿಸಬೇಕು ಅಂತ. ಹಾಗಾಗಿ 2 ದಿನ ಕಾಲ ಅವರು ಬಳ್ಳಾರಿಯಲ್ಲೇ ಇರ್ತಾರೆ. ಸೊ ಅವರು ಕೂಡ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಇದೀಗ ಉತ್ತರವನ್ನು ಕೊಡಬೇಕಾಗತ್ತೆ. ಏನಾಯಿತು, ಯಾರಿಂದ ಆಯಿತು, ಯಾತಕ್ಕಾಗಾಯಿತು, ಏನು ಸಮಸ್ಯೆ ಆಯಿತು, ಸದ್ಯದ ಪರಿಸ್ಥಿತಿ ಏನು, ಇದೆಲ್ಲದ್ರ ಬಗ್ಗೆ ಡೀಟೇಲನ್ನು ನೀಡಬೇಕಾಗತ್ತೆ.